ಹಲೋ ಹಾಯ್, ನಾನು ನಿಮ್ಮ ವಿನಾಯಕ್ ನಾಯ್ಕ್. ಇವತ್ತು ನಾನು ಟೆಂಡರ್ ಸಬ್ಮಿಷನ್ದು 2ನೇ ಭಾಗವನ್ನು ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಇದರಲ್ಲಿ ನಾನು EMD ಮತ್ತು ಟೆಂಡರ್ P-ಅನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನಾನು ನಮ್ಮ ಕ್ಲೈಂಟ್ದೊಂದು ಯೂಸರ್ ನೇಮ್ ಮತ್ತು ಪಾಸ್ವರ್ಡಿಂದ ಲಾಗಿನ್ ಆಗಿದ್ದೀನಿ. ಅಲ್ಲಿಂದ ಮೈ ಬಿಡ್ಸಿಗೆ ಹೋಗಬೇಕು. ಮೈ ಬಿಡ್ಸಿಗೆ ಹೋಗಿಬಿಟ್ಟು ನಾನು ಆಲ್ರೆಡಿ ಇಲ್ಲೊಂದು 4-5 ಟೆಂಡರ್ಸ್ ಸೆಲೆಕ್ಟ್ ಮಾಡಿದ್ದಿದೆ. ಇದು ನಮ್ಮ ನಾಳೆ ಒಂದು 2 ಟೆಂಡರ್ ಇದೆ. ಇದರಲ್ಲಿ ಒಂದದ್ದು ನಾನು ನಿಮಗೆ EMD ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೇಮ್ ಆ್ಯಕ್ಷನ್ ಹೋಗ್ಬಿಟ್ಟು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿರಿ, ನಾನು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ನಾನು ನಿಮಗೆ ಟೆಂಡರ್ ಪ್ರೊಸೆಸಿಂಗ್ P ಅಂದರೆ ಅಥವಾ EMD ಇದು 2 ಹೇಗೆ ಮಾಡೋದು ಹೇಳ್ಕೊಡ್ತೀನಿ. EMD ಇವಾಗ ಬರಲ್ಲ, ಯಾಕಂದರೆ ಡ್ಯೂ ಟು COVID-19 ಪ್ರಾಬ್ಲಮಿಂದ ಅವರು EMDಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಟೆಂಡರ್ P ಮಾತ್ರ ಇಟ್ಟಿದ್ದಾರೆ. ಇವಾಗ ಟೆಂಡರ್ P-ನ ಹೇಗೆ ಮಾಡೋದು ಅಂತ ಮಾತ್ರ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಫಸ್ಟ್ ನಾವು ಟೆಂಡರ್ P ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಅದಾದಮೇಲೆ ಇಷ್ಟು ಆಪ್ಷನ್ ಬರುತ್ತೆ ಇವಾಗ ನಮಗೆ. ಫಸ್ಟ್ ಒನ್ ಏನಂತ ಇದೆಯಲ್ಲ ಅದು ಕ್ರೆಡಿಟ್ ಕಾರ್ಡ್ ಅಂತ ಇದೆ. ಆಮೇಲೆ ಸೆಕೆಂಡ್ ಒನ್ ಏನಿದೆಯಲ್ಲ ಡೆಬಿಟ್ ಕಾರ್ಡ್. ಆಮೇಲೆ ಥರ್ಡ್ ಒನ್ನು ನೆಟ್ ಬ್ಯಾಂಕಿಂಗು. ಆಮೇಲೆ ಫೋರ್ತ್ ಒಂದು ರೆಮಿಟೆನ್ಸ್ ಎಟ್ ದಿ ಬ್ಯಾಂಕ್ ಕೌಂಟರು. ಆಮೇಲೆ ಫಿಫ್ತ್ ಒನ್ನು ನೆಫ್ಟ್ ಅಂತ ಇದೆ. ಸೊ ನಾವು ಕ್ರೆಡಿಟ್ ಕಾರ್ಡ್ ಅಂದರೆ ಸೇಮ್ ನೋಡಿ, ಕ್ರೆಡಿಟ್ ಕಾರ್ಡ್ನ ಕ್ಲಿಕ್ ಮಾಡಿಬಿಟ್ಟು ಪೇ ಅಂತ ಕೊಟ್ಬಿಟ್ಟು ನೀವು ಕ್ರೆಡಿಟ್ ಕಾರ್ಡ್ದು ಡೀಟೇಲ್ಸ್ ಹಾಕ್ಬಿಟ್ಟು ಮಾಡಿಬಿಟ್ಟು ಪಾಸ್ ಮಾಡ್ಬೋದು. ಇದಕ್ಕೆ ಫೀಸ್ ತೊಗೋತಾರೆ, ಎಷ್ಟು 11 ರೂಪೀಸ್ ಸರ್ವಿಸ್ ಚಾರ್ಜ್ ತೊಗೋತಾರೆ. ಅದನ್ನ ಬಿಟ್ಟು ನೆಕ್ಸ್ಟ್ ಬಂದು ಡೆಬಿಟ್ ಕಾರ್ಡ್ ಕೂಡ ಸೇಮ್ ಹಾಗೆ, ಇದಕ್ಕೂ 9 ರೂಪೀಸ್ ಇರುತ್ತೆ ನಮ್ಮದು ಸರ್ವಿಸ್ ಚಾರ್ಜ್ ಅವ್ರದ್ದು. ಇದನ್ನ ಪೇ ಅಂತ ಕ್ಲಿಕ್ ಮಾಡಿದ ಮೇಲೆ ಅದು ನೆಕ್ಸ್ಟ್ ವಿಂಡೋ ಓಪನ್ ಆಗುತ್ತೆ. ಏನಂತ ನಿಮ್ಮದು ಕ್ರೆಡಿಟ್ ಕಾರ್ಡ್ ನಂಬರ್, ಎಕ್ಸ್ಪೈರಿ ಡೇಟು ಅದೆಲ್ಲ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ ನೀವು ಕೂಡ ಮಾಡ್ಬೋದು. ಆಮೇಲೆ ಜಾಸ್ತಿ ಮಾಡೋದು ಎಲ್ಲರೂ ಇವಾಗ ನೆಟ್ ಬ್ಯಾಂಕಿಂಗು, ಅಂದರೆ ನೆಟ್ ಬ್ಯಾಂಕಿಂಗ್ ಮಾಡಿಬಿಟ್ರೆ ವಿತಿನ್ ಸೆಕೆಂಡಲ್ಲಿ ಆಗುತ್ತೆ. ಅದನ್ನ ನಾವು ಲಾಸ್ಟಿಗೆ ಹೇಳ್ಕೊಡ್ತೀನಿ. ಆಮೇಲೆ ಫೋರ್ತ್ ಒನ್ನು ರೆಮಿಟೆನ್ಸ್ ಎಟ್ ದಿ ಬ್ಯಾಂಕ್ ಕೌಂಟರ್ ಅಂತ ಇದೆ. ಇದು ಚಲನ್ ಜನ್ರೇಟ್ ಮಾಡಿಬಿಟ್ಟು ಡೈರೆಕ್ಟ್ ಆ ಪ್ರಿಂಟ್ ತೆಗೆದುಬಿಟ್ಟು ಅದನ್ನ ತಗೊಂಡು ಬ್ಯಾಂಕಿಗೆ ಕೊಟ್ಬಿಟ್ರೆ ಆಯಿತು. ಇದು ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರ್ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಟ್ಬಿಟ್ರೆ ಆಯಿತು. ಚಲನ್ನು ಜನ್ರೇಟ್ ಆಗುತ್ತೆ ನೋಡಿ. ಇಲ್ಲಿ ಇದು ಈ ಥರ ಬಂತಲ್ರಿ, ಈ ಥರ ಬಂದ ಮೇಲೆ ಇಲ್ಲಿ ಜನ್ರೇಟ್ ಚಲನ್ ಅಂತ ಕೊಡಬೇಕು. ಈ ಜನ್ರೇಟ್ ಚಲನ್ ಅಂತ ಬಂದು PDF ಫೈಲ್ ಬರುತ್ತೆ ನಮಗೊಂದು. ಆ ಫೈಲ್ನ ಪ್ರಿಂಟ್ ತೆಗೆದುಬಿಟ್ಟು ಅದನ್ನ ನಾವು ಬ್ಯಾಂಕ್ ಕೌಂಟರಿಗೆ ಕೊಟ್ಬಿಟ್ರೆ ಆಯಿತು. ಅಲ್ಲಿ ನಾವು ಅವರು ಮಾಡ್ತಾರೆ. ಅಂದರೆ ಅದೇನಾಗುತ್ತೆ, ICICI ಬ್ಯಾಂಕಲ್ಲಿ ಮಾತ್ರ ಆಗುತ್ತೆ ಅದು. ಸೊ ನಾವು ಇದನ್ನು ಬೇಡ ನಮಗೆ. ಆಮೇಲೆ ಫಿಫ್ತ್ ಒನ್ ಇದೆಯಲ್ಲ ನೆಫ್ಟ್ ಅಂತ ಇದೆ ನೋಡಿ. ಇದು ಆಲ್ಮೋಸ್ಟ್ ಎಲ್ಲರೂ ಜಾಸ್ತಿ ನೆಟ್ ಬ್ಯಾಂಕಿಂಗ್ ಬಿಟ್ಟರೆ ಎಲ್ಲರೂ ಮಾಡೋದು ಈ ನೆಫ್ಟ್ ಫಾರ್ಮ್ ಮಾಡ್ತಾರೆ. ಇದು ನಮ್ಮದು ರೀಫಂಡ್ ಅಕೌಂಟ್ ಅಂತ ಇರುತ್ತೆ, ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಕಂಟಿನ್ಯೂ ಅಂತ ಕೊಡಬೇಕು. ಕಂಟಿನ್ಯೂ ಅಂತ ಕೊಟ್ಬಿಟ್ಟು ಈ ಥರ ಬರುತ್ತೆ. ಸೊ ಇಲ್ಲಿ ಬಂದಮೇಲೆ ನಾವು ಜನ್ರೇಟ್ ಚಲನ್ ಅಂತ ಕೊಡಬೇಕು. ಇವಾಗ ಪ್ರಿಂಟ್ ನೆಫ್ಟ್ ಫಾರಮ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ ಮೇಲೆ PDF ಡೌನ್ಲೋಡ್ ಆಗುತ್ತೆ. PDF ಈ ಥರ ಬರುತ್ತೆ. ಇದನ್ನ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಪ್ರಿಂಟ್ನ ತೆಗೆದುಬಿಟ್ಟು ಬ್ಯಾಂಕಿಗೆ ಕೊಟ್ಬಿಟ್ರೆ ಆಯಿತು. ಯಾವ ಬ್ಯಾಂಕಿಗೆ ಅಂದರೂ ಕೊಡ್ಬೋದು. ನಿಮ್ಮ ಅಕೌಂಟ್ ಎಲ್ಲಿದೆಯಲ್ಲ ಆ ಬ್ಯಾಂಕಿಗೆ, ಅಂದರೆ ಯಾವ ಅಕೌಂಟ್ ಅಂತ ಹೇಳಿದ್ರೆ ನಿಮ್ಮದು EMD ರೀಫಂಡ್ ಆಗಲಿಕ್ಕೆ ಒಂದು e-procurement ಅವರು ನಮ್ಮ ಬ್ಯಾಂಕ್ ಅಕೌಂಟ್ ತೊಗೊಂಡಿರ್ತಾರೆ ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಟೈಮಲ್ಲಿ. ಆ ಬ್ಯಾಂಕ್ ಅಕೌಂಟಿಂದನೇ ಈ ನೆಫ್ಟ್ ಫಾರಮ್ಮು ಕೊಡಬೇಕಾಗತ್ತೆ ನೀವು ಬ್ಯಾಂಕಿಗೆ. ಸೊ ನಿಮ್ಮದು ಆ ಅಕೌಂಟಿಂದನೇ ಅದು ಡೆಬಿಟ್ ಆಗಬೇಕು, ಅಂದ್ರೆ ಮಾತ್ರ ಅದು ನಿಮ್ಮದು ಲಾಸ್ಟ್ ಸಕ್ಸಸ್ ಆಗತ್ತೆ. ಇಲ್ಲಾಂದರೆ ಅದು ಆಗಲ್ಲ. ಬ್ಯಾಗ್ ಬರ್ತೀರಿ. ಇದಾದಮೇಲೆ ನೀವು ಕ್ಲೋಸ್ ಮಾಡಿರಿ. ಸೊ ನಾವು ಈಗ ನೆಕ್ಸ್ಟು ಟೆಂಡರ್ ಪ್ರೊಸೆಸಿಂಗ್ P ಹೋಗ್ಬಿಟ್ಟು ನಮ್ಮದೇನು ನಾನು ಇವಾಗ ಮಾಡಬೇಕಂತಿರೋದು ನೆಟ್ ಬ್ಯಾಂಕಿಂಗು. ಸೊ ನಾನು ನೆಟ್ ಬ್ಯಾಂಕಿಂಗ್ ಹೋಗ್ತೀನಿ. ಇಲ್ಲಿ ಯಾವುದೇ ಥರ ಫೀ ಇರುವುದಿಲ್ಲ. ಸೊ ನೀವು ಡೈರೆಕ್ಟ್ ಪೇ ಅಂತ ಕೊಡಬೇಕಾಗತ್ತೆ. ಪೇ ಅಂತ ಕೊಟ್ಟ ಮೇಲೆ ನೆಕ್ಸ್ಟು ಯಾವ ಬ್ಯಾಂಕ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನಮ್ಮದು ಕರ್ನಾಟಕ ಬ್ಯಾಂಕ್ ಅಂತ ಇದೆ, ಕರ್ನಾಟಕ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋತೀನಿ. ಇದು ಸ್ವಲ್ಪ ಪ್ರಾಬ್ಲಮ್ ಇದೆ. ಸೊ ನಾನು ಬ್ಯಾಕ್ ಬಂದುಬಿಟ್ಟು ಇನ್ನೊಂದು ಸಲ ಲಾಗಿನ್ ಆಗಬೇಕಾಗತ್ತೆ. ನೆಟ್ವರ್ಕ್ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಹಾಗೆ ಆಗುತ್ತೆ. ಸೊ ನಾನು ಇನ್ನೊಂದು ಸಲ ಮಾಡ್ತೀನಿ ಈಗ. ಓಕೆ, ನೆಟ್ ಬ್ಯಾಂಕಿಂಗ್ ಪೇ. ಕರ್ನಾಟಕ ಬ್ಯಾಂಕ್ ಕಂಟಿನ್ಯೂ.
ಟು ಪೇಮೆಂಟ್. ಈ ಥರ ವಿಂಡೋ ಓಪನ್ ಆಗುತ್ತೆ. ಸೊ ಕರ್ನಾಟಕ ಬ್ಯಾಂಕ್ದು ಲಾಗಿನ್. ನಮ್ಮದು ಲಾಗಿನ್ ಐ ಡಿ ಹಾಕಬೇಕು. ಆಮೇಲೆ ಲಾಗಿನ್. ಇದಾದಮೇಲೆ ನಮ್ಮದು ಪಾಸ್ವರ್ಡ್. ಸೊ ಲಾಗಿನ್ ಆದಮೇಲೆ ಈ ಥರ ಬರುತ್ತೆ. ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ಆವಾಗ OTP ಹೋಗುತ್ತೆ. ಈ ಸೇಮ್ ನಿಮ್ಮ ನೆಟ್ ಬ್ಯಾಂಕಿಂಗ್ ಪ್ರೊಸೀಜರ್ ಏನಿರುತ್ತಲ್ಲ ಅದೇ ಥರ ಫಾಲೋ ಅಪ್ ಆಗುತ್ತೆ. ಇವಾಗ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಇದಾದಮೇಲೆ ಈ ಥರ ಬರುತ್ತೆ ನೋಡಿ. ನಮ್ಮದು ಕ್ಲೈಂಟ್ ಅವ್ರ ನೇಮ್ ಬರುತ್ತೆ, ಆಮೇಲೆ ಟ್ರಾನ್ಸಾಕ್ಷನ್ ರೆಫರೆನ್ಸ್ ನಂಬರ್ ಬರುತ್ತೆ, ಆಮೇಲೆ ಅಮೌಂಟ್ ಎಷ್ಟು ಕಟ್ಟಾಗಿದೆ ಅಂತ ಬರುತ್ತೆ. ಸೊ ಪೇಮೆಂಟ್ ಸ್ಟೇಟಸ್ ಅನ್ನಿದೆಯಾ ಇಲ್ಲಿ ಸಕ್ಸಸ್ ಅಂತ ಬಂದರೆ ಅದು ಆಗಿದೆ ಅಂತ ಅರ್ಥ. ಸೊ ನಾವು ಕ್ಲೋಸ್ ಅಂತ ಕೊಡಬೇಕು. ಇವಾಗ ಕ್ಲೋಸ್ ಕೊಟ್ಬಿಟ್ರೆ ನೋಡಿ ಇಲ್ಲಿ ಟೆಂಡರ್ ಪ್ರೊಸೆಸಿಂಗ್ ಫೀ ಟಿಕ್ ಆಗಿಬಿಡ್ತು. ಸೊ ಇದಿಷ್ಟು ಇವತ್ತಿನ ನಮ್ಮದು ಪಾರ್ಟ್ 2 ವಿಡಿಯೋ ಆಯಿತು. ಟೆಂಡರ್ ಪ್ರೊಸೆಸಿಂಗ್ ಫೀ ಹೇಗೆ ಮಾಡೋದಂತ ಹೇಳಿದ್ದೀನಿ ನಿಮಗೆ. ಆಮೇಲೆ EMD ಹೇಗೆ ಅಂತ ಹೇಳಿದ್ರೆ ಅದು ಸೇಮ್ ಪ್ರೊಸೀಜರ್. ಈ ಥರನೇ ಮಾಡಿಬಿಟ್ಟು ಇದು ಮಾಡಿಬಿಟ್ಟಿದ್ರೆ ಆಯಿತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.